ಈಗ ನಿಮಗೆ ಸುಮಾರು ಎಷ್ಟು ದಿನದಿಂದ ಸೊಂಟ ನೋವಿತ್ತು? ಸರ್ ನನಗೆ ಒಂದು 3-4 ವರ್ಷದಿಂದ ಇತ್ತು. ಸಣ್ಣ ಪುಟ್ಟ ಭಾರ ಎತ್ತಿದಾಗೆಲ್ಲ ಬಂದುಬಿಡೋದು. 3-4 ವರ್ಷದಿಂದ. ಹಾಂ. ದಿನನಿತ್ಯ ಕೆಲಸ ಮಾಡೋಕ್ಕೆ ಏನೇನು ತೊಂದರೆ ಆಗ್ತಾಯಿತ್ತು ಅದರಿಂದ? ಬ್ಯಾಕ್ ಪೇನ್ ಸೊಂಟ ನೋವು ಮಾತ್ರ ಬರ್ತಾಯಿತ್ತು. ಈಗ ಕೆಲವು ಲಾಸ್ಟ್ ಟೈಮು ಅಲ್ಲಿ ನಮ್ಮೂರಲ್ಲಿ ತೋರಿಸಿದ್ದೆ. ಆವಾಗ ಇದು ನರ ಎಲ್ಲ ಹಿಂಗೆ ಹಿಡ್ಕೊಳಂಗೆ ಆಗೋದು, ನಡೆದಾಡಿದ್ರೆ. ಆಮೇಲೆ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಈ ನರ ಎಲ್ಲ ಹಿಂಗೆ ಎಳೆಯೋದು. ಈಗೇನು ಬೆಳಗಿಂದ ನಾವು ಸುಮಾರು ಅಷ್ಟು ಚಿಕಿತ್ಸೆಗಳನ್ನು ಮಾಡಿದ್ವಿ ನಿಮಗೆ. ಆ ಎಲ್ಲ ಚಿಕಿತ್ಸೆ ಮುಗೀತು. ಈಗ ಹೇಗೆ ಅನಿಸುತ್ತೆ? ಈಗ ಸ್ವಲ್ಪ ರಿಲೀಫ್ ಆಗಿದೆ ಸರ್, ರಿಲೀಫ್ ಆಗಿದೆ. ಈಗ ಕೂತ್ಕೊಂಡು ಹೇಳು ಎಲ್ಲ ಮಾಡ್ಬೋದು, ವಾಕ್ ಮಾಡ್ಬೋದು. ಓಡಾಡಿ ನೋಡಿರಿ, ಓಡಾಡಿ ನೋಡಿ ಕೂತ್ಕೊಂಡು ಹೇಳ್ರಿ ನೋಡೋಣ. ಹೇಳ್ಬೋದು ಏನು ತೊಂದರೆ. ತದನಂತರ ನೋವು ಕಡಿಮೆ ಆಗಿದೆ, ಸ್ಟಿಫ್ನೆಸ್ ಕಡಿಮೆ ಆಗಿದೆ, ದೇಹಕ್ಕೊಂದು ಏನೋ ಚೈತನ್ಯ ಬಂದಾಗ ಸ್ವಲ್ಪ ಬಾಡಿ ರಿಲೀಫ್ ಆಗಿದೆ. ಕಾಲು ಹಗುರ ಆಯ್ತಾ? ಹಾಂ, ಇದು ಹಗುರ ಆಗೇ ಬಿಡ್ತೀವಿ ಸರ್. ಇದು ಏನೋ ಒಂದು ಫುಲ್ ಫ್ರೀ ಆಗಿದೆ. ಫುಲ್ ಫ್ರೀ ಆಗಿದೆ. ಯಾವ ಊರು ನಿಮ್ಮದು? ಚಳ್ಳಕೆರೆ. ಓಕೆ. ಇದೇ ಥರ ನೋವಿಂದ ಬಳಲ್ತಾ ಇರೋರಿಗೆ ನಿಮ್ಮ ಅನಿಸಿಕೆ ಏನು ಹೇಳೋಕ್ಕೆ ಇಚ್ಛಪಡ್ತೀರಿ? ಬಂದು ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತೇನೆ ಸರ್. ಓಕೆ. ಯಾಕೆ ಅಂತಂದರೆ ಭಾಳಷ್ಟು ಎಲ್ಲ ಸೊಂಟ ನೋವುಗಳನ್ನು ಸರಿಪಡಿಸ್ತವೆ ಅಂತಲ್ಲ, ಆದರೆ ಬಂದಿರೋ ಸುಮಾರಷ್ಟು ಆರೋಗ್ಯ ಆಕಾಂಕ್ಷೆಗಳಲ್ಲಿ ನಾವು ಆರೋಗ್ಯವನ್ನು ಕೊಡ್ತೇವೆ ಅನ್ನೋದನ್ನು ನಾವು ಭರವಸೆಯನ್ನು ನೀಡ್ಬೋದು. ಸುಮಾರು 100ರಲ್ಲಿ 80-90% ಆರೋಗ್ಯ ಆಕಾಂಕ್ಷೆಗಳು ಒಳ್ಳೆಯ ಸೊ ಕೊಟ್ಟಿದ್ದೀವಿ. ಇನ್ನು 10% ಅವರಿಗೆ ಹುಷಾರಾಗದೇ ಇರ್ತಕ್ಕಂಥ ದೊಡ್ಡ ಸಮಸ್ಯೆಗಳಿರ್ತವೆ. ಅದಕ್ಕೆ ಅವರು ಸರಿಯಾದ ಫಾಲೋಅಪ್ ಅನ್ನು ಸರಿಯಾಗಿ 3-6 ಸಲ ಮಾಡಿದರೆ ಅವರಲ್ಲೂ ಉತ್ತಮವಾದ ಬದಲಾವಣೆಯನ್ನು ಕೊಡ್ಬೋದು ಅನ್ನೋದು ನಮ್ಮ ಇವತ್ತಿನ ಪ್ರಾಯೋಗಿಕವಾಗಿರ್ತಕ್ಕಂತಹ ಜೀವನದ ಒಂದು ಫಲಿತಾಂಶ. ಹಾಗಾಗಿ ಭಾಳಷ್ಟು ರೋಗಿಗಳು, ನೀವು ಬರೋರು ಭಾಳ ಆಸೆನ ಇಟ್ಕೊಂಡು ಬರ್ತೀರಿ, ಆದರೆ ನಿಮ್ಮ ಸಮಸ್ಯೆ ದೊಡ್ಡದಿರುತ್ತೆ. ಆ ದೊಡ್ಡದಿದ್ದಂಗೆ ನೀವು ಸಮಯ ಕೊಡಬೇಕಾಗತ್ತೆ. ಬಂದ ತಕ್ಷಣವೇ ಮಿರಾಕಲ್ಸ್ ಮಾಡೋಕ್ಕೆ ನಾವು ಮಾಟ ಮಂತ್ರ ಮಾಡೋದಿಲ್ಲ. ನಾವು ಕೊಡ್ತಕ್ಕಂಥದ್ದು ತಾಂತ್ರಿಕವಾಗಿ ಕಲ್ತಿರ್ತಕ್ಕಂಥ ವಿದ್ಯೆಗಳ ಮುಖಾಂತರ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ನೀಡ್ತೇವೆ. ಆ ಫಲಿತಾಂಶಕ್ಕೆ ನೀವು ಕೂಡ ಸಮಯವನ್ನು ಕೊಟ್ಟು ಕಾಯಬೇಕು ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ.